ಚೈತ್ರ ಬಾಯಿಲಿ ಇಲ್ಲೊಂದು ವಿಡಿಯೋ ಮಾಡಿ ಬಂತೆ, ಇಲ್ಲೊಂದು ವಿಡಿಯೋ ಮಾಡಿ ಬಂತೆ. ಬನ್ನಿ ಸ್ನೇಹಿತರೆ, ಬೇಂದ್ರೆ ಭವನದ ಬೇಂದ್ರೆಯ ಒಂದು ನಿವಾಸವನ್ನು ನಾವಿಲ್ಲಿ ನೋಡೋಣ. ಬೇಂದ್ರೆಯವರ ನಿವಾಸದ ಮುಂದೆ ಒಂದು ಶಾಸನ ರೂಪದ ಬರಹವನ್ನು ನಾವಿಲ್ಲಿ ನೋಡ್ತೀವಿ. ಕವಿ ನಿವಾಸ. ಬೇಂದ್ರೆಯವರ ಈ ಕವಿ ನಿವಾಸಕ್ಕೆ ಇರುವಂತಹ ಹೆಸರು ಶ್ರೀಮಾತಾ ಅಂತೇಳಿ. ಈ ಶ್ರೀಮಾತದ ಮುಂದೆ ಇರುವಂತಹ ಈ ಗೋಡೆ ಬರಹದಲ್ಲಿ ಒಂದು ಲಲಿತ ಸಹಸ್ರನಾಮದ ಶ್ಲೋಕ ಇದೆ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮದ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಭವ ಅನ್ನುವಂತಹ ಲಲಿತ ಸಹಸ್ರನಾಮ ಇದೆ. ಈ ಲಲಿತ ಸಹಸ್ರನಾಮವು ಜಗನ್ಮಾತೆಯನ್ನ ಕುರಿತಾಗಿರುವಂತಹ ಒಂದು ಶ್ಲೋಕ. ಈ ಜಗನ್ಮಾತೆಯ ಸವಿ ನೆನಪಿಗಾಗಿ ಈ ಒಂದು ಬೇಂದ್ರೆಯವರ ನಿವಾಸಕ್ಕೆ ಶ್ರೀಮಾತಾ ಅಂತ ಬೇಂದ್ರೆಯವರು ಇಟ್ಟಿದ್ದಾರೆ. ಇಲ್ಲಿ ಎರಡನೆಯದಾಗಿ ಬೇಂದ್ರೆಯವರ ಒಂದು ತಮ್ಮ ಸಖಿ ಗೀತದಲ್ಲಿ ಬರುವಂತಹ ಒಂದು ಪದ್ಯವನ್ನ ಇಲ್ಲಿ ಉಲ್ಲೇಖಿಸಿದ್ದಾರೆ, ಒಂದು ಪದ್ಯದ ಸಾಲುಗಳನ್ನ. ಆ ಪದ್ಯದ ಸಾಲುಗಳು ಬೇಂದ್ರೆ ನಿವಾಸದಲ್ಲಿ ಇರುವಂತಹ ಅವರ ಬೇಂದ್ರೆ ನಿವಾಸದ ಸುತ್ತ ಇರುವಂತಹ ಎಲ್ಲಾ ಒಂದು ಪ್ರಾಕೃತಿಕ ಸೌಂದರ್ಯವನ್ನ ಈ ಸಖಿ ಗೀತದ ಪದ್ಯದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಪದ್ಯದ ಸಾಲುಗಳನ್ನ ನಾವೀಗ ನೋಡೋಣ. ಮಲೆನಾಡ ಸೆರಗಿನ ನೆರಗಿದ್ದ ಮನೆಯೊಂದು ಮಮತೆಯ ಕುರುಹಾಗಿ ತಾದೊರಕಿತು. ಅಲ್ಲಿ ಸಂಪಿಗೆ ಇತ್ತು, ಪಾರಿಜಾತಕವಿತ್ತು, ಮಾವು ಮಲ್ಲಿಗೆ ಇತ್ತು, ತೆಂಗಿತ್ತು, ಹಲಸಿತ್ತು, ನಿಂಬಿಯ ಇಂಬಿತ್ತು, ಎಡೆ ಎಡೆಗೆ ಹೊಂಗೆಯ ಸಾಲಿತ್ತು, ಕಣ್ಮುಂದೆ ಕರೆಯಿತ್ತು, ಗುಡ್ಡದ ನೆರೆಯಿತ್ತು, ಅದರಾಚೆಗೆ ಅನ್ನುವಂಥ ಈ ಒಂದು ಸಾಲು ಬೇಂದ್ರೆಯವರ ಆ ಮನೆಯ ಆವರಣದಲ್ಲಿದ್ದಂತಹ ಪ್ರಾಕೃತಿಕವಾದ ಸೌಂದರ್ಯವನ್ನ ವಿವರಿಸ್ತಾ ಇದೆ. ನೋಡಿ, ಮಲೆನಾಡಿನ ಸೆರಗಿನಲ್ಲಿದ್ದಂತಹ ಒಂದು ಮನೆಯೊಂದು ನನ್ನನ್ನ ಮಮತೆಯ ಕುರುಹಾಗಿ ನನ್ನನ್ನು ಕರೆದಿತ್ತು, ನನಗೆ ಆಹ್ವಾನ ನೀಡಿತ್ತು ಅಂತ ಬೇಂದ್ರೆಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಆವರಣದಲ್ಲಿ ಸಂಪಿಗೆಯ ಮರ ಇತ್ತು ಅಂತಾರೆ, ಪಾರಿಜಾತಕ, ಮಾವು, ಮಲ್ಲಿಗೆ, ತೆಂಗು, ಹಲಸು, ನಿಂಬು ಇವೆಲ್ಲ ಗಿಡಗಳ ಒಂದು ಎಡೆ ಎಡೆಗೆ ಅಂದರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಈ ಗಿಡಗಳ ಒಂದು ದಟ್ಟಾರಣ್ಯವೇ ನಮ್ಮ ಒಂದು ಶ್ರೀಮಾತದ ನಿವಾಸದ ಆವರಣದಲ್ಲಿ ಇತ್ತು ಅಂತ ಹೇಳ್ತಾರೆ. ಸೊ ಈ ಒಂದು ಸೊಂಪು ಇತ್ತಲ್ಲ, ಇಲ್ಲಿರುವಂಥ ಹೊಂಗೆಯ ಒಂದು ತಂಪಿತ್ತಲ್ಲ, ಅದು ನನಗೆ ಮುದ ನೀಡ್ತಾ ಇತ್ತು, ನನ್ನನ್ನು ಪ್ರೀತಿಯಿಂದ ಕರೀತಾ ಇತ್ತು. ಇಲ್ಲೇ ನೆರೆ ಹೊರೆಯಲ್ಲಿರುವಂಥ ಗುಡ್ಡ, ಅದರ ಆಚೆಗಿನ ಸಂಪತ್ತು ನನ್ನನ್ನು ಮನಸೆಳೆದಿತ್ತು ಅನ್ನುವಂಥದ್ದು ಈ ಪದ್ಯದಲ್ಲಿ ಹೇಳ್ತಾರೆ. ಹಾಗೆ ಈ ಒಂದು ಬೇಂದ್ರೆಯವರ ನಿವಾಸ ಬೇಂದ್ರೆಯವರಿಗೆ ಯಾವ ರೀತಿಯಾಗಿ ದೊರಕಿತು ಅನ್ನುವಂಥ ವಿಚಾರಗಳ ಉಲ್ಲೇಖ ಕೂಡ ಇಲ್ಲಿದೆ. ಅವರು ಹೇಳ್ತಾ ಹೋಗ್ತಾರೆ, ಬೇಂದ್ರೆಯವರು ಆಲೂರು ಮನೆತನದವರು ಕಟ್ಟಿಸಿದ ಈ ಮನೆಯನ್ನ ಬೇಂದ್ರೆಯವರ ಚಿಕ್ಕಪ್ಪ ಆಗಿರುವಂತ ಗೊಂಡೋ ಅಪ್ಪಾಜಿ ಬೇಂದ್ರೆ ಅನ್ನುವಂಥವರು ಬೇಂದ್ರೆಗೆ ಕಾಣಿಕೆಯಾಗಿ ಕೊಡ್ತಾರೆ. ಅಂದ್ರೆ ಬೇಂದ್ರೆಯವರ ಈ ಒಂದು ನಿವಾಸವನ್ನ ಕಟ್ಟಿಸಿದವರು ಯಾರಂದ್ರೆ ಆಲೂರು ಮನೆತನದವರು. ಅದನ್ನ ಅವ್ರ ಚಿಕ್ಕಪ್ಪನ ಹೆಸರು ಬಂಡೋ ಅಪ್ಪಾಜಿ ಅಂತ. ಈ ಬಂಡೋ ಅಪ್ಪಾಜಿ ಅನ್ನುವಂಥವ್ರು ಬೇಂದ್ರೆಯವರಿಗೆ ಉಡುಗೊರೆಯಾಗಿ ನೀಡಿದ್ದು ಈ ಒಂದು ಶ್ರೀಮಾತ ನಿವಾಸ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೋಬಹುದು. ಇದು ಬೇಂದ್ರೆಯವರ ಹೆಸರಿಗೆ ರಿಜಿಸ್ಟರ್ ಆಗಿದ್ದು ಯಾವಾಗ, ನೋಂದಣಿ ಆಗಿದ್ದು ಯಾವಾಗ ಕಾನೂನಾತ್ಮಕವಾಗಿ ಅಂದರೆ ನವೆಂಬರ್ 4, 1925 ಏಪ್ರಿಲ್ 11, 1929 ಇದು ಬೇಂದ್ರೆಯವರ ಹೆಸರಿನಲ್ಲಿ ರಿಜಿಸ್ಟರ್ ಆಗೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಅಂದ್ರೆ ಬೇಂದ್ರೆಯವರ ಹೆಸರಿನಲ್ಲಿ ಅದು ನೋಂದಣಿ ಆಗುತ್ತೆ. ಖರೀದಿ ಆಗೋದು 4/11/1929 ತಾರೀಕಿನಲ್ಲಾದ್ರೆ ಬೇಂದ್ರೆಯವರ ಹೆಸರಿನಲ್ಲಿ ನೋಂದಣಿ ಆಗೋದು ಧಾರವಾಡ ರಿಜಿಸ್ಟ್ರೇಷನ್ ಕಚೇರಿಯಲ್ಲಿ 5/11/1929 ಬೇಂದ್ರೆಯವರ ಹೆಸರಿಗೆ ಇದು ವರ್ಗಾವಣೆ ಆಗುತ್ತೆ. ಸೊ ಹಾಗಾಗಿ ಬೇಂದ್ರೆಯವರು ಈ ಒಂದು ನಿವಾಸಕ್ಕೆ ಶ್ರೀಮಾತಾ ಅಂತ ಹೇಳ್ತಾರೆ. ಈಗಾಗಲೇ ಶ್ರೀಮಾತಾ ಹೆಸರು ಎಲ್ಲಿ ಸಿಕ್ಕಿದೆ ಅಂತ ನಮಗೆ ಗೊತ್ತಿದೆ, ಲಲಿತ ಸಹಸ್ರನಾಮದಿಂದ ತಗೊಂಡಿದ್ದು ಶ್ರೀಮಾತಾ ಅನ್ನುವಂಥ ಹೆಸರನ್ನ. ಅದಾದ್ಮೇಲೆ ಇನ್ನೂ ಒಂದು ಇನ್ಸ್ಪಿರೇಷನ್ ಇತ್ತು ಬೇಂದ್ರೆಯವರಿಗೆ ತಮ್ಮ ಮನೆಗೆ ಶ್ರೀಮಾತಾ ಅಂತ ಹೆಸರಿಡೋದಕ್ಕೆ. ಅದೇನಪ್ಪ ಅಂತ ಹೇಳಿದ್ರೆ, ಶ್ರೀಮಾತಾ ಅನ್ನುವಂಥದ್ದು ಪಾಂಡಿಚೇರಿಯಲ್ಲಿ ಇರುವಂತಹ ಸದ್ಗುರುಗಳಾಗಿರುವಂತಹ ಅರವಿಂದ ಆಶ್ರಮದಲ್ಲಿ ಇದ್ದಂತಹ ಒಂದು ಹೆಸರು ಕೂಡ ಶ್ರೀಮಾತಾ ಆಗಿತ್ತು. ಸೊ ಹಾಗಾಗಿ ಅರವಿಂದರ ನೆನಪಿಗಾಗಿ, ಲಲಿತ ಸಹಸ್ರನಾಮದ ಸ್ಮರಣೆಗಾಗಿ ತಮ್ಮ ಮನೆಗೆ ಶ್ರೀಮಾತಾ ಅನ್ನುವಂಥ ಹೆಸರನ್ನ ಇಡ್ತಾರೆ.
ಸೊ ಈ ಒಂದು ಹೆಸರಿಡೋದಕ್ಕೆ ತುಂಬ ಪ್ರೇರಣೆ ನೀಡುವಂಥದ್ದು ಬಹುಮುಖ್ಯವಾದ ಈ ಎರಡು ಕಾರಣಗಳು. ಹಾಗೆ ನಾನು ಆಗಲೇ ಆರಂಭದಲ್ಲಿ ಬರುವಾಗ ನಾನು ಬೇಂದ್ರೆ ಅವರ ಮನೆಯನ್ನು ತೋರಿಸೋದ್ರ ಜೊತೆಗೆ ಇಲ್ಲಿನ ಸುತ್ತ ಪರಿಸರವನ್ನು ತೋರಿಸ್ದೆ. ಇಲ್ಲಿ ಔದುಂಬರ ಗಿಡಗಳಿದೆ, ಆಲದ ಮರಗಳು ಇರೋದನ್ನ ಕೂಡ ನಾವಿಲ್ಲಿ ನೋಡ್ತೀವಿ, ಅರಳಿ ಮರಗಳು ಕೂಡ ಇದೆ. ಸೊ ಇವೆಲ್ಲ ದೇವ ವೃಕ್ಷಗಳು ಅಂತ ಕರಿತೀವಿ. ಔದುಂಬರ ಮರ, ಅರಳಿ ಮರ, ಆಲದ ಮರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ದಾರ್ಶನಿಕತೆಯಲ್ಲಿ ಈ ಮೂರು ಮರಗಳನ್ನು ನಾವು ದೇವ ವೃಕ್ಷಗಳು ಅಂತ ಕರಿತೀವಿ. ಈ ದೇವ ವೃಕ್ಷಗಳು ಇವ್ರಿಗಿದೆ, ಇಲ್ಲಿ ಈ ಪರಿಸರದಲ್ಲಿದೆ. ಬೇಂದ್ರೆಯವರು ಆಧ್ಯಾತ್ಮಿಕತೆಯ ಕಡೆಗೆ ಕೊನೆಗೆ ಹೊರಳಿದ್ದನ್ನು ಕೂಡ ನಾವು ಅವರ 4 ತಂತಿ ಪದ್ಯದಲ್ಲಿ, ಕವನ ಸಂಕಲನಗಳಲ್ಲಿ ನೋಡ್ಬೋದು. ಸೊ ಇವೆಲ್ಲವೂ ಕೂಡ ಒಂದು ರೀತಿ ಸ್ವಪ್ನ ದರ್ಶನದ ಫಲ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಕಟ ಆಗಿದೆ. ಇದು ಅಮರ ಕವಿ, ವಿಶ್ವಕವಿ ಅಂಬಿಕಾತನಯ ದತ್ತರ ನಿವಾಸ. ಸೊ ನಾನು ಮುಂದಿನ ಸಮಯಗಳಲ್ಲಿ ಬೇಂದ್ರೆ ಅವರ ಈ ಒಂದು ನಿವಾಸದ ಹೊಳಗಿನ ಒಂದು ಜಗತ್ತನ್ನು ನಾನು ನಿಮಗೆ ಪರಿಚಯಿಸ್ತೀನಿ. ಹಾಗೆ ಇನ್ನೊಂದು ವಿಚಾರವನ್ನು ನಾನು ಹೇಳುವ ಪ್ರಯತ್ನ ಮಾಡ್ತೀನಿ. ಬೇಂದ್ರೆ ಅವರ ಈ ಒಂದು ನಿವಾಸದ ನಿರ್ಮಾಣವಾಗಿದ್ದು ಯಾವಾಗ? ಬೇಂದ್ರೆ ಅವರ ಈ ಒಂದು ನಿವಾಸದ ನಿರ್ಮಾಣ ಆಗಿದ್ದು 24/11/1981, ಅಂದರೆ 24ನೇ ತಾರೀಕು 11 ಅಂದರೆ ನವೆಂಬರ್ 1981ರಲ್ಲಿ ಇದರ ಒಂದು ಸ್ಥಾಪನೆಯಾಗುತ್ತೆ. ಧಾರವಾಡದ ಈ ಒಂದು ಸಾಧನೆಗೆ ಅಂಬಿಕಾತನಯ ದತ್ತ ಅನ್ನುವಂಥ ವೇದಿಕೆಯಾಗಿ ಇದು ಮಾರ್ಪಾಡಾಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೋಬೋದಾಗುತ್ತೆ. ಇದು ಧಾರವಾಡದಲ್ಲಿ ಸಾಧನಕೇರಿಯಲ್ಲಿರುವಂತಹ ಬೇಂದ್ರೆಯವರ ಒಂದು ಕವಿಮನೆಯ ಒಂದು ಸೂಕ್ಷ್ಮವಾದಂಥ ಒಂದು ಸರಳವಾದ ಚಿಕ್ಕ ಪರಿಚಯ. ಸೊ ಈ ಪರಿಚಯದ ಜೊತೆಗೆ ನಾವು ಮುಂದೆ ಅವರ ಒಂದು ಮನೆಯ ಮೂಲಕ ಪ್ರವೇಶ ಮಾಡಿ ವಿವಿಧ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಳೋಣ. ಬಾರೋ ಸಾಧನ ಕೇರಿಗೆ, ಬಾರೋ ಸಾಧನ ಕೇರಿಗೆ.